ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂತಂದರೆ KPSCಯಲ್ಲಿ ಒಂದು SDA ಮತ್ತು FDA ನೇಮಕಾತಿ ಆಗ್ತಾಯಿದೆ ಸ್ನೇಹಿತರೆ. ಅದಕ್ಕೆ ಸಂಬಂಧಿಸಿರುವಂಥ ಒಂದು ಎಕ್ಸ್ಕ್ಲೂಸಿವ್ ಒಂದು ಅಪ್ಡೇಟನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ. ಓಕೆ, ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಏನಪ್ಪ ಅಂತಂತಂದರೆ ಮೊನ್ನೆ ತಾನೇ ಏನಾಗಿದೆ ಅಂತಂತಂದರೆ HK ವಿಭಾಗದ ಒಂದು FDA ಮತ್ತು SDA ಒಂದು ಹುದ್ದೆಗಳ ಒಂದು ಪ್ರಸ್ತಾವನೆ ಏನಾಗಿದೆ ಅಂದರೆ KPSCಗೆ ಸಲ್ಲಿಕೆ ಆಗಿದೆ. ಓಕೆ, ಅಂತಂದರೆ ನೋಟಿಫಿಕೇಷನು ಅತಿ ಬೇಗನೆ ಬರುತ್ತೆ. ಯಾವಾಗ ಬರುತ್ತೆ ಎಂಬುದನ್ನು ಸಹ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಓಕೆನಾ, ಈಗೇನಪ್ಪ ಅಂತಂದರೆ ಎಲ್ಲ ಒಂದು ಇಲಾಖೆಯಲ್ಲಿನ ಒಂದು SDA FDA ಹುದ್ದೆಗಳೇನಿವೆ ಅವೆಲ್ಲವುಗಳು ಸಹ KPSCಗೆ ಪ್ರಸ್ತಾವನೆ ಸಲ್ಲಿಕೆ ಆಗಬೇಕು. ಹೌದಾ, ಈಗ ನೋಡಿದರೆ ನಿಮಗೆ ಯಾವ ಒಂದು ಇಲಾಖೆ ಅಂತಂತಂದರೆ ಕನ್ನಡ ಆ್ಯಂಡ್ ಕಲ್ಚರ್ ಒಂದು ಇಲಾಖೆ ವತಿಯಿಂದ, ಓಕೆ, ಇಲಾಖೆ ವತಿಯಿಂದ ಏನಾಗಿದೆ ಅಂತಂತಂದರೆ ನಿಮಗೆ SDA ಮತ್ತು FDA ಒಂದು ನೇಮಕಾತಿಗಳ ಬಗ್ಗೆ ನೇಮಕಾತಿ ಮಾಡಬೇಕು ಅಂಥೇಳಿ ಪ್ರಸ್ತಾವನೆ ಸ್ವೀಕರಿಸಿದ್ದಾರೆ. ಟೋಟಲ್ ಎಷ್ಟು ಹುದ್ದೆಗಳಪ್ಪ ಅಂತಂದರೆ ಒಂದೊಂದೇ ಹುದ್ದೆಗಳು. ನೀವು ಅಂದ್ಕೋಬೋದು ಇಲ್ಲಿ ಬರೀ ಒಂದೊಂದು ಹುದ್ದೆನ ನೇಮಕಾತಿ ಮಾಡ್ತಾರೆ ಅಂತ. ಇಲ್ಲ, ಸರಿಸುಮಾರು ಹುದ್ದೆಗಳ ನೇಮಕಾತಿ 1000ಕ್ಕಿಂತ ಹೆಚ್ಚು ಅಥವಾ 1000 ಆಸುಪಾಸಿನಲ್ಲಿ ನೇಮಕಾತಿಗಳು ಬರ್ತವೆ ಸ್ನೇಹಿತರೆ. ಓಕೆ, ಇಷ್ಟು ಕಡಿಮೆ ಬರ್ತವೆ ಅಂತ ನೀವು ಅಂದ್ಕೊಂಡ್ರೆ ಅದು ಆಗೋದಿಲ್ಲ, ಇನ್ನೂ ಜಾಸ್ತಿನೇ ಬರ್ತವೆ. ಬಟ್ ಇವರು ಬೇರೆ ಬೇರೆಯಾದಂತಹ ಒಂದು ನೋಟಿಫಿಕೇಷನ್ ಬಿಡೋಲ್ಲ, ಬಟ್ ಎಲ್ಲ ಒಂದು ಇಲಾಖೆಗಳನ್ನು ಕ್ರೋಢೀಕರಿಸಿ ಆನಂತರ ನಿಮಗೆ ಏನು ಮಾಡ್ತಾರೆ ಅಂತಂದರೆ ನೋಟಿಫಿಕೇಷನ್ನ ಬಿಡ್ತಾರೆ. ಹೌದಾ, ಇನ್ನೂ ಸಹ ಆರ್ಥಿಕ ಇಲಾಖೆಯಲ್ಲಿ ಅನುಮೋದನೆ ಕೊಡುವಂಥದ್ದು ಬಾಕಿ ಇದೆ. ಇದೆಲ್ಲ ಒಂದು ಅನುಮೋದನೆ ನಂತರ ಪ್ರಸ್ತಾವನೆ ಸಲ್ಲಿಕೆ ಆದ ನಂತರ ನಿಮ್ಮ ಒಂದು ಅಂತಿಮ ಎಷ್ಟು ವೇಕೆನ್ಸಿಗಳು ನೋಟಿಫಿಕೇಷನ್ ಬರ್ಬೋದು ಅಂತೇಳಿ ಗೊತ್ತಾಗುತ್ತೆ. ಸರಿಸುಮಾರು ನಿಮ್ಗೆ 56,000 ನೋಟಿಫಿಕೇಷನಲ್ಲಿ 1,000-2,000 SDA FDA ಒಂದು ನೇಮಕಾತಿಗಳು ಮಾಡ್ತಾರೆ ಅಂತ ಹೇಳಿದ್ದಾರೆ. ಬಟ್ ಇದರಲ್ಲಿ KPSC ಎಷ್ಟೋಗುತ್ತೆ, KE ಎಷ್ಟೋಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗ್ತದೆ. ಓಕೆ, ಅದರ ಆಧಾರದಲ್ಲಿ 1,000ಕ್ಕಿಂತ ಹೆಚ್ಚು ಹುದ್ದೆಗಳು ಒಂದು FDA SDA ಏನಿದೆ ಅದು ನೇಮಕಾತಿ ಆಗೇ ಆಗುತ್ತೆ. ಅದು ನೋಟಿಫಿಕೇಷನ್ ಯಾವಾಗ ಬರಬಹುದು ಅಂತ ನೋಡಿದಾಗ ಸ್ನೇಹಿತರೆ, ಈ ಒಂದು ನೋಟಿಫಿಕೇಷನ್ ಬಂದುಬಿಟ್ಟು ಸರಿಸುಮಾರು ಇದೇ ಒಂದು ಆಗಸ್ಟ್ ಸೆಪ್ಟೆಂಬರ್ ಆ ಒಂದು ಮಧ್ಯದಲ್ಲಿ ಬರುವಂಥ ಸಾಧ್ಯತೆ ಇದೆ. ಇನ್ನು ಜುಲೈಯಲ್ಲೂ ಸಹ ಸಾಧ್ಯತೆ ಇದೆ. ಬಟ್ ಪ್ರೊಸೆಸನ್ನು ಸ್ಪೀಡ್ ಮಾಡ್ತಾರೆ ಸ್ನೇಹಿತರೆ. ಈಗ ಎಲ್ಲ ಒಂದು ನೋಟಿಫಿಕೇಷನ್ಗಳು ಈ ಒಂದು ತಿಂಗಳನ್ನ ಎಂಡ್ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನೋಟಿಫಿಕೇಷನ್ಗಳು ಬರ್ತಾವೆ. 56,000 ಹುದ್ದೆಗಳಿದ್ವಲ್ಲ, ಅದರಲ್ಲಿ ಜುಲೈಯಲ್ಲಿ ಆಗಸ್ಟ್ ಅಷ್ಟೊತ್ತಿಗೆ ನೋಟಿಫಿಕೇಷನ್ ಎಲ್ಲ ಕಂಪ್ಲೀಟ್ ಆಗ್ತಾವೆ ಬರುವಂಥದ್ದು. ಓಕೆ, ಹಾಗಾಗಿ ಆಗಸ್ಟ್ ಅಷ್ಟೊತ್ತಿಗೆ ಈ ನೋಟಿಫಿಕೇಷನ್ ಬರುವಂತಹ ಸಾಧ್ಯತೆಯೂ ಇದೆ. ಓಕೆ, ಆಗಸ್ಟ್ ಅಷ್ಟೊತ್ತಿಗೆ ನಿಮ್ಮ ನೋಟಿಫಿಕೇಷನ್ ಬರುವಂಥದ್ದು ಎಲ್ಲವೂ ಸಹ ಏನಪ್ಪ ಆಗ್ತಾವೆ ಅಂತಂದರೆ ಅಲ್ಲಿಗೆ ಕಂಪ್ಲೀಟ್ ಆಗ್ತವೆ ಸ್ನೇಹಿತರೆ. ಓಕೆ, ಇದು ಇದರ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಈ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ಕೇಳ್ಬೋದು, ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನೀಡ್ತೀನಿ. ಇದಕ್ಕೆ PUC ಮತ್ತು ಪದವಿ ಪಾಸಾದಂತಹ ಅಭ್ಯರ್ಥಿಗಳು ಏನು ಮಾಡ್ಬೋದು ಅಂತಂದರೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಓಕೆ, ಇದ್ರ ಬಗ್ಗೆ ಸಿಲೆಬಸ್ಸು, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂತಂತಂದ್ರೆ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಓಲ್ಡ್ ನೋಟಿಫಿಕೇಷನ್ ಆಧಾರದ ಮೇಲೆ ನಿಮಗೆ ಸಿಲೆಬಸ್ ಏನಿದೆ ಮತ್ತು ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇದೆ ಎಲ್ಲದರ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.